ಈ ಸಿನಿಮಾ ನೋಡಿದಾಗ ನನಗಂತೂ ಕಂಪ್ಲೀಟ್ ಪ್ಯಾಕೇಜ್ ಅಂತ ಅನಿಸ್ತು. ತಾಯಿ ಸೆಂಟಿಮೆಂಟ್ ಇದೆ, ಜೊತೆಗೆ ರಾಜಕೀಯ ಇದೆ, ಚುನಾವಣೆ ಇದೆ, ಒಂದು ಲವ್ ಸ್ಟೋರಿ ಇದೆ, ಆಕ್ಷನ್ ಸೀನ್ ಇದೆ, ಕಾಮಿಡಿ ಅಂತೂ ಸ್ಟಾರ್ಟಿಂಗ್ ಇಂದ ಎಂಡ್ವರೆಗೂ ಇದೆ. ಇದನ್ನೆಲ್ಲ ನಿಭಾಯಿಸೋದು ಎಷ್ಟು ಸವಾಲಿನ ಕೆಲಸ ಆಗಿತ್ತು? ಒಂದೇನು ಅಂತಂದ್ರೆ, ಒಂದು ರಾಜಕೀಯದ ಕಥೆ ಹೇಳೋವಂಥದ್ದು. ರಾಜಕೀಯದ ಕಥೆ ಅಂತ ಹೇಳೋದಕ್ಕಿಂತ ಒಂದು ಊರಿನ ಕಥೆ. ರಾಜಕೀಯ ಅನ್ನೋದು ಕೆಲವರು ಹೇಳ್ತಾರೆ ನಮಗ್ ರಾಜಕೀಯ ಇಷ್ಟ ಇಲ್ಲ, ನಾನು ರಾಜಕೀಯದಲ್ಲಿ ಇಲ್ಲ ಅಂತ. ಆದ್ರೆ ಅದು ಸಾಧ್ಯನೇ ಇಲ್ಲ. ಬಿಕಾಸ್ ನಾಯಕರಿಂದ ಅಲ್ಲ ರಾಜಕೀಯ, ಓಟ್ ಹಾಕುವಂತಹ ಜನರಿಂದ ರಾಜಕೀಯ. ಸೊ ಹಾಗಾಗಿ ರಾಜಕೀಯ ಅನ್ನುವಂತಹ ಒಂದು ಸರ್ಕಲ್ ಒಳಗಡೆ ಎಲ್ಲರೂ ಬರ್ತಾರೆ. ಸೊ ಹಾಗಾಗಿ ಈ ಪ್ಲಾಟ್ ಅನ್ನ ತೆಗೆದುಕೊಂಡಾಗ ಇದು ತುಂಬಾ ಸೀರಿಯಸ್ ವಿಷಯ. ಈ ರಾಜಕೀಯ ಅಂತ ಬಂದಾಗ, ಇಲೆಕ್ಷನ್ ಅಂತ ಬಂದಾಗ, ಜನರ ಸಮಸ್ಯೆಗಳು ಅಂತ ಬಂದಾಗ ಇದು ತುಂಬಾ ಸೀರಿಯಸ್ ವಿಚಾರ. ಅಂಡ್ ಕಥೆಯನ್ನು ತಗೊಂಡ್ರು ಕೂಡ ಸೀರಿಯಸ್ ಕಥೆ ಇದು. ಆದ್ರೆ ಇದನ್ನ ಸೀರಿಯಸ್ ಆಗಿ ಹೇಳಿದ್ರೆ ಯಾರಿಗೂ ಬೇಕಾಗಿಲ್ಲ. ಬಿಕಾಸ್ ಅವ್ರ ಲೈಫ್ ಅಲ್ಲಿ ಇರೋ ಟೆನ್ಷನ್ ತುಂಬಾ ಇರುತ್ತೆ ಜನರದ್ದು. ಸೊ ಅದ್ರ ಮಧ್ಯೆ ನನ್ನ ಕಥೆಲೂ ಟೆನ್ಷನ್ ಇದೆ ನೋಡಿ ಅಂದ್ರೆ ಯಾರು ನೋಡಲ್ಲ. ಅದನ್ನ ಸ್ವಲ್ಪ ಹ್ಯೂಮರಸ್ ಆಗಿ, ಸ್ವಲ್ಪ ಎಂಟರ್ಟೈನಿಂಗ್ ಆಗಿ ಹೇಳಿದ್ರೆ ಬಹುಶಃ ಕಥೆನೂ ಅವ್ರಿಗೆ ಅರ್ಥ ಆಗುತ್ತೆ, ಮಜಾನೂ ಸಿಗುತ್ತೆ. ಈ ಕಾಂಬಿನೇಷನ್ ಅಲ್ಲಿ ವರ್ಕ್ ಮಾಡಿದಂತಹ ಸ್ಕ್ರಿಪ್ಟ್ ಇದು. ಖುಷಿ ಏನು ಅಂತಂದ್ರೆ ಕಾಮಿಡಿನೂ ವರ್ಕ್ ಆಗಿದೆ, ನಗ್ನಗ್ತಾ ಎಂಜಾಯ್ ಮಾಡ್ತಾರೆ. ಬಟ್ ಒಂದೆರಡು ವಿಷಯ, ಒಂದು ಅಮ್ಮನ ಸೆಂಟಿಮೆಂಟ್ಸು, ಇನ್ನೊಂದು ಎಂಡಲ್ ಬರುವಂತಹ ಊರಿನ ಕಥೆ, ಅದೆರಡು ನಗೋದ್ರ ಜೊತೆಗೆ ಅರ್ಥ ಮಾಡ್ಕೊಂಡಿದ್ದಾರೆ. ಸೊ ಅದು ತುಂಬಾ ಖುಷಿ ಇದೆ. ಬಿಕಾಸ್ ಆವಾಗ್ಲೇ ನಮ್ಮ ರೈಟಿಂಗ್ ಅರ್ಥ ಬರುವಂಥದ್ದು. ಸುಮ್ನೆ ನಕ್ಕು ಬಿಟ್ಟು ಹೋದ್ರೆ ಎಂಜಾಯ್ ಮಾಡಿದ್ರು ಹೌದು, ಆದ್ರೆ ಮನ್ಸಲ್ಲಿ ಏನೋ ಉಳಿಬೇಕು, ಮನ್ಸಲ್ಲಿ ಏನೋ ಕಾಡಬೇಕು, ಅದಾದ್ಮೇಲೆ ಏನೋ ಅದ್ರ ಬಗ್ಗೆ ಚರ್ಚೆ ಮಾಡ್ಬೇಕು. ಇದೆಲ್ಲಾನು ಆಗ್ತಾ ಇದೆ ಅಂತಂದ್ರೆ ಬರ್ದಿರೋದು ಒಂದ್ ಸ್ವಲ್ಪನಾದ್ರೂ ಸರಿಯಾಗಿದೆ ಅಂತ ಅರ್ಥ.